ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ, ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ. ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ನೀವು ಬಿಫೋರ್ 2-3 ಇಯರ್ಸ್ ಒಂದು ಚೂರು ಎಫರ್ಟ್ ಹಾಕಿ ನೀವು ಓಡಾಡಿದ್ರೆ ಸರ್ ಕರ್ನಾಟಕ ಸಿಎಂ ಆಗಿರ್ತಿದ್ರಿ ಸರ್. ನಾನು ಸಿಎಂ ಆಗಿ ಅಚೀವ್ ಮಾಡ್ಬಿಡ್ತಿದ್ದೆ. ಖಂಡಿತ ಆಗಿರ್ತೀರಾ. ಅದು ಅತಂತ್ರ ಆಗ್ತಿತ್ತೋ, ನೀವು ಸಮ್ಮಿಶ್ರ ಮಾಡ್ಕೊಳ್ತಿದ್ರೋ, ಏನಾಗ್ತಿದ್ರೋ ಅಲ್ಲ. ಒಂದ್ ನಿಮಿಷ, ನೀವು ಅದನ್ನ ಬದಲಾವಣೆ ಮಾಡ್ಬೋದಿತ್ತಲ್ಲ ಅದಾದ್ಮೇಲೆ. ಅಂದ್ರೆ ಬದಲಾವಣೆ, ಸಿಎಂ ಸೀಟ್ ನ ಬದಲಾವಣೆ ಮಾಡೋದು ಗ್ರೇಟೆಸ್ಟ್ ಬದಲಾವಣೆ. ಸರ್ ನಾನು ನಮ್ಮ ಅಪ್ಪನ ನಂತರ ನಾನು ನನ್ನ ಮನೆ ಅಧಿಕಾರ ವಹಿಸ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅನ್ನೋದು. ಸರ್ ಮುಂಚೆನೇ ಏನ್ ಗೊತ್ತಾಗುತ್ತೆ ಸರ್ ನನಗೆ? ಈಗ ಅಧಿಕಾರ ಒಬ್ರು ತಗೊಬೇಕು. ನೀವ್ ಹೇಳಕ್ ಬರ್ತಿರೋದು ಹೆಂಗೆ ಅಂದ್ರೆ ನನಗೆ ಅಧಿಕಾರ ಬೇಡ, ನನಗೇನು ಬೇಡ ಅಂತ ನೀವು ಹೇಳಕ್ ಕೊಟ್ಟಿದ್ದೀರಿ. ಜನ ಅರ್ಥ ಮಾಡ್ಕೋಬೇಕಲ್ಲ ಅದನ್ನ. ಬನ್ನಿ ಅರ್ಥ ಮಾಡಿಸಿ, ತಾಲೂಕ್ ಮಟ್ಟದಲ್ಲಿ ಬನ್ನಿ ಸರ್. ಒಂದ್ ನಿಮಿಷ, ನೀವು 100% ಅರ್ಥ. ಒಂದ್ ನಿಮಿಷ, ನಾನು ಇವತ್ತು ಹೋಗಿ ಈ 100 ಜನರನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ. 100ರಲ್ಲಿ 90 ಓಟ್ ನನಗೆ ಬೀಳುತ್ತೆ ಅಂತ ನಂಗೆ ನಂಬಿಕೆ ಇದೆ. ಯೂತ್ಸು ಬೆಂಬಲ ಕೊಟ್ಟಿದ್ದಾರೆ. ಬೂತ್ ಮಟ್ಟದ ರಾಜಕೀಯ ನಿಮ್ಗೆ ಗೊತ್ತಲ್ವಾ ಸರ್? ಇಲ್ಲ ಸುಮ್ಮನೆ ನನಗೆ ಅದೇನು ನೋಡಿ ಸರ್, ನೀವು ಬೂತ್ ಮಟ್ಟದ ರಾಜಕೀಯದಲ್ಲಿ ಆ 90 ಜನರಲ್ಲಿ ಮಿನಿಮಮ್ ಅಂದ್ರೂ 20 ಜನರನ್ನ ಬದಲಾಯಿಸುವಂತ ಕೆಪಾಸಿಟಿ ಬೂತ್ ಅಲ್ಲಿ ಇರ್ತಕ್ಕಂಥ ಏಜೆಂಟ್ಗಳಿಗೆ, ಪಕ್ಷದ ಕಾರ್ಯಕರ್ತರುಗಳಿಗೆ ಇರುತ್ತೆ. ಕರ್ಕೊಂಡೋಗಿ ಸ್ವಂತ ಆಟೋ ಮಾಡ್ಕೊಂಡ್ ಬಂದು ಓಟ್ ಹಾಕ್ಸ್ಬಿಡ್ತಾರೆ. ಬಾರಪ್ಪ ನಾನ್ ಮಾಡ್ಕೊಡ್ತೀನಿ ಇಲ್ಲ ಅಂತ ಹೇಳ್ತಿರೋದ ನೀವು? ಯಾರಿಗೆ? ಯಾವ ಪಕ್ಷಗಳ ಕಾರ್ಯಕರ್ತರು ಇಲ್ವಾ? ಖಂಡಿತ ಇದ್ದಾರೆ, ಮಾಡ್ತಾ ಇದಾರೆ ಬಿಡಿ. ಅವರು ಅವರೇ ಮಾಡ್ಕೊಳ್ಳ. ಯಾಕೆ ಅವ್ರು ಬೇಡ, ನಾವ್ ಇನ್ನೊಬ್ರು ಬಂದು ಅದನ್ನೇ ಮಾಡ್ಬೇಕು? ಈಗ ಅದೇ ತಾನೇ ಪಾರ್ಟಿ ನಿಮ್ಮ ಉದ್ದೇಶ. ಈಗ ನಾವು ಮಾತ್ರ ಮಾಡಲ್ಲ. ನಾವು ಉದ್ದೇಶ 1000 ಸತಿ ಹೇಳಿ ನನ್ನ ಉದ್ದೇಶ ಅದಲ್ಲ ರೀ, ರಾಜಕೀಯ ಅಲ್ಲ ಅಂತ ಹೇಳ್ತಾ. ನೀವು ಮತ್ತೆ ರಾಜಕೀಯನೇ ಮಾಡಿ ಬೂತ್ ಲೆವೆಲ್ ಅಲ್ಲಿ ಕಾರ್ಯಕರ್ತನ. ಸರ್ ನೀವು ರಾಜಕೀಯನ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ತೋರಿಸಿ ಸರ್. ಅದಾದ್ಮೇಲೆ ನೀವು ಆರಂಭದಲ್ಲೇ ಪ್ರಜಾಕೀಯ ಜನ ನಂಬ್ತಿಲ್ಲ. ಈಗ ಹಿಂಗ್ ಬನ್ನಿ, ಹಿಂಗ್ ಬಂದು ಹಿಂಗೂ ಮಾಡ್ಬೋದಲ್ಲ. ಈಗ ವಿಜಯ್ ಅವರು ರಾಜಕಾರಣಿಯಾಗಿ ಕಂಟೆಸ್ಟ್ ಮಾಡಿದ್ರು. ಈಗ ಅವ್ರು ಹೇಳಿದ್ದಾರೆ ಸಿಎಂ ಆಗಿ ನನಗೆ ವೇತನ ಏನ್ ಬರ್ತೈತೆ ನಾನು ಅದನ್ನ ಬೇಡ ಅಂತ ಹೇಳಿದ್ದೀನಿ, ನನಗೆ ಬೆಂಗಾವಲು ಪಡೆ ಅದು ಇದು ಬೇಡ ಅಂತ ಹೇಳಿದ್ದೀನಿ, ನಾನು ಎಲ್ಲದನ್ನು ಕೂಡ ಬಿಟ್ಬಿಟ್ಟು ನಾನು ಸ್ವಂತವಾಗಿ ಕೆಲಸ ಮಾಡ್ತೀನಿ. ಪ್ರಜಾಕೀಯ ತರ ಐತಲ್ಲ ಈಗ. ಅಲ್ಲಿ ಮಾಡ್ಲಿ ಬಿಡ್ರಿ, ಅವರೇ ಮಾಡ್ಲಿ, ನೀವು ಮಾಡಿ, ನಮ್ಮಲ್ಲಿ ಆಗ್ಲಿ ಹತ್ರ ಬದಲಾವಣೆ. ಏನಾಯ್ತು? ಸ್ಟಾಪ್ ಆಯ್ತಾ ಸರ್? ಇನ್ನೊಂದು ನಿಮಿಷ ಮಾಡಿ ಸರ್. ಹತ್ರ ನೀವು ರಾಜಕೀಯನೇ ಮಾಡ್ಕೊಂಡು ಬನ್ನಿ ಸರ್, ಪ್ರಜಾಕೀಯ ಅಂತ ತೋರಿಸಿ ಸರ್. ಅದಾದ್ಮೇಲೆ ಓಕೆ, ರಾಜಕೀಯ ಮಾಡೋರು ಇದಾರಲ್ಲ. ಇವಾಗ ರಾಜಕೀಯ ಬಂದು ಪ್ರಜಾಕೀಯ ಮಾಡೋರು ನೋಡಿದ್ರೆ ಸರ್, ಈಗ ಅದು ರಾಜಕೀಯನೇ ಮಾಡಿದವರು. ಈಗ ಪ್ರಜಾಕೀಯ ತರ ಐತಲ್ಲ ಈಗ. ಅಲ್ಲಿ ಈಗ ಗೆದ್ದವರೆಲ್ಲ ಹೊಸ ಶಾಸಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, IT ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಇರ್ರಿ ಮಾಡ್ಲಿ, ಕಂದಾಯ ಇಲಾಖೆಯವರು ಇದ್ದಾರೆ. ಒಳ್ಳೆ ಕತೆ, ಒಳ್ಳೆ ಕೆಲಸ ಮಾಡೋದು ನೂಕ್ಲಿಕ್ಕೆ. ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಇಲ್ಲಿ ಯಾಕೆ ಆಗಲ್ಲ? ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೋಗ್ಲಿ. ನುಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇಲ್ಲ. ಒಟ್ನಲ್ಲಿ ನಾನ್ ಸಾಧನೆ ಮಾಡ್ಬೇಕು ಅಥವಾ ನೀವು ಸಾಧನೆ ಮಾಡ್ಬೇಕಿಲ್ಲ ಅಷ್ಟೇ. ಈಗ ನೀವು ಪಕ್ಷ ಕಟ್ತವ್ರು ನೀವು ಸಾಧನೆ ಮಾಡಿದ್ರೆ ನಿಮ್ಮನ್ನ ನೋಡ್ಕೊಂಡು 100 ಜನ ಇನ್ಸ್ಪೈರ್ ಆಗ್ತಾರೆ. ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿನಿಧಿಗಳು ಯಾರ್ಯಾರು ಕ್ಯಾನ್ವಸ್ ನಿಂತ್ಕೊಂಡು ಎಲೆಕ್ಷನ್ ಟೈಮ್ ನಲ್ಲಿ ಮಾಡ್ತಿದ್ರು, ಆ ಟೈಮ್ ನಲ್ಲಿ ಡಿಸ್ಕಸ್ ಮಾಡಿದಾಗ ನನ್ಗೆ ಯಾರೋ ಒಬ್ಬ ಹೇಳ್ತಾನೆ, ದಿನ ಯಾಕೆ ಪ್ರಜಾಕೀಯದಿಂದ ನಿಂತ್ಕೋಬಾರ್ದಿತ್ತು ಅಂತಂದಾಗ ನನ್ನ ಪಕ್ಕ ಇನ್ನೊಬ್ಬ ಕೂತವನು, ಬೇಕಾದ್ರೆ ಅವ್ನ ಹೆಸರು ಹೇಳ್ತೀನಿ, ಅವನೇನ್ ಹೇಳ್ದ ಅಂತಂದ್ರೆ ನಾನು ರಿಯಾಲಿಟಿ ಹೇಳ್ತೀನಿ ನಿಮಗೆ. ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ, ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ. ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ಓಕೆ ಬಿಡಿ, ಅದಕ್ಕೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ನಾನ್ ತಳ್ಳಕ್ಕೂ ಮಾಡ್ತಾ ಇಲ್ಲ ಇವಾಗ. ನಾನು ಯಾರಿಗೆ ಟಿಕೆಟು ಕೊಡ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಪ್ಪ, ಒಂದು ಆ್ಯಪ್ ಮಾಡಿದ್ದೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಭ್ಯರ್ಥಿನ, ನಿಮ್ಗೆ ಕರೆಕ್ಟ್ ಅನ್ಸಕ್ಕೆ ನೀವೇ ನಿಲ್ಸ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಏನು ಮಾಡಿದ್ರು ಮಾತಾಡೋರು ಇದ್ದಾರೆ ಇಲ್ಲಿ, ಓಕೆನಾ? ಯಾಕಂದ್ರೆ ಬುದ್ಧಿವಂತರುಗಳು ಜಾಸ್ತಿ ಇಲ್ಲಿ, ಒಳ್ಳೆಯವ್ರು ಒಬ್ಬರು ಸಿಗಲ್ಲ ಇಲ್ಲಿ. ಏನ್ ಹೇಳಿ, ಅರ್ಥ ಆಯ್ತಾ? ನೋಡಿ ಯಾವ ಲೆವೆಲ್ ತಲೆ ಹೊಡೆದ, ಏನ್ ಕ್ವಶನ್ ಕೇಳ್ಬೇಕು ಇವ್ರಿಗೆ, ಯಾವ ತರ. ನನ್ ಕ್ವಶನ್ಸ್ ರೆಡಿ ಆಗಿರೋ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ನಾನು ನನ್ನ ಹತ್ರ ಒಂದು ಅರಳಿ ಕಟ್ಟಿ ಹತ್ರ ಕೇಳಿದ್ರು ಅವರು. ಯಾಕಂದ್ರೆ ಇರೋದೇ ಹಿಂಗ, ಇವಾಗ ಗೆಲ್ಬೇಕು, ನೀವು ಗೆಲ್ಬೇಕು, ನಾನ್ ಗೆಲ್ಬೇಕು ಅಷ್ಟೇ. ನಮ್ಗೆ ದೇಶ ಗೆಲ್ಲತ್ತೋ ಜನ ಗೆಲ್ತಾರೋ ಬೇಕಾಗಿಲ್ಲ. ಅಲ್ಲೊಬ್ಬ ಗೆದ್ದ, ಇಲ್ಲೊಬ್ಬ ಗೆಲ್ಬೇಕು. ನಾವು ಗೆಲ್ಲಿಸ್ಕೊಂಡೇ ಸಾಯ್ತಾ ಇದೀವಿ ಇದುವರೆಗೂ. ನಾವು ಗೆಲ್ಲೋದು ನೋಡ್ತಾನೆ ಇಲ್ಲ. ನಿಮ್ಮ ಪ್ರಕಾರ ಸಿನಿಮಾ ಆಗ್ಲಿ ರಾಜಕೀಯ ಆಗ್ಲಿ ಗೆದ್ದವ್ರನ್ನೇ ತಾನೇ ಜನ ನೋಡೋದು? ಆಯ್ತ್ರಿ, ನೀವು ಗೆಲ್ರಿ ಸ್ವಾಮಿ, ನಿಮ್ಗೆ ಗೆಲ್ಲೋ ಆಸೆ ಇದ್ರೆ ಗೆಲ್ಲಿ. ನಾನು ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ, ಗೆದ್ದವ್ನ ಹೆಂಗ್ ಗೆಲ್ಲಿಸ್ತೀರಾ ನೀವು? ನೋ ಸರ್, ನೀವೀಗ ನಿಮ್ಗೆ ಅರ್ಥನೇ ಆಗಲ್ಲ. ಹೊಸ ಕಟ್ಟಡ ಆಯ್ತು ನಿಮ್ದು, ಪಕ್ಷ ಅನ್ನೋದು ಒಂದು ಹೊಸ ಕಟ್ಟಡ ಆಯ್ತು, ಡೆಕೋರೇಷನ್ ಎಲ್ಲ ಆಗ್ಬಿಡೈತೆ, ಗೃಹ ಪ್ರವೇಶನ ಆಗ್ತಿಲ್ಲ. ಏನಾರ ಅನ್ಕೊಳ್ಳಿ, ನಾನು ಹೇಳದ್ನಲ್ಲ, ನಾನು ಬದಲಾಯಿಸಕ್ ನಾನು ಯಾರ್ರಿ? ನಿಮ್ಮನ್ನ ನಾನು ಬದಲಾಯಿಸಕ್ ನಾನು ಯಾರು ಹೇಳಿ? ನನ್ನ ಕೈಲಾದಕ್ಕೆ ನನಗೆ ಬೇಕಾಗಿರೋದು, ನಾನು ವೋಟರ್ ಆಗಿ ನಾನು ಮಾತಾಡಬಲ್ಲೆ. ನನಗೆ ವೋಟರ್ ಆಗಿ ನಾನು ಗೆಲ್ಬೇಕು, ವೋಟರ್ ಆಗಿ ನಾನು ವಿಚಾರವಂತನ ಆಗ್ಬೇಕು, ನನಗೊಬ್ಬ ಕೆಲಸದವನ್ ಬೇಕು, ನಾನು ಯಾರನ್ನು ಗೆಲ್ಲಿಸಬಾರ್ದು. ಇಷ್ಟೇ ನನಗೆ ಗೊತ್ತಿರೋದು. ನಾನು ಗೆಲ್ಬೇಕಿಲ್ಲ, ಯಾಕಂದ್ರೆ ನನ್ನ ದುಡ್ಡು ಅಲ್ಲಿರೋದು, ಯಾರ ಅಪ್ಪನ ಮನೆ ದುಡ್ಡು ಅಲ್ಲ, ಅದು ನಮ್ಮೆಲ್ಲರ ದುಡ್ಡು ಅಲ್ಲಿರೋದು. ಆ ದುಡ್ಡು ನನಗೆ ಪಾರದರ್ಶಕವಾಗಿ ನನಗೆ ಬರಬೇಕು. ಬರಲ್ಲ, ಅದು ಬರಲ್ಲ ಅಂದ್ರೆ ನಾನು ಅದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಆಗಲ್ಲ ಅಂದ್ರೆ ನಾನು ಟ್ರೈ ಮಾಡ್ತೀನಿ.
ಆಗಲ್ಲ ಅಂತ ನೀವ್ ಹೇಳ್ತೀರಾ, ಖಂಡಿತ ಆಗಲ್ಲ. ಆಗತ್ತೆ ಅಂತ 1000 ಜನ ಲಕ್ಷ ಜನ ಹೇಳ್ತಾರೆ. ಈಗ ಇಷ್ಟು ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಟ್ರೈ ಮಾಡಿದಿರ ತರ ಪಾರದರ್ಶಕ ಕೇಳ್ಕೊಳ್ಳೋದಕ್ಕೆ? ನಾನು ಆಗತ್ತೆ ಅಂತ ಹೇಳ್ತೀನಿ ರೀ, ನೀವ್ ಆಗಲ್ಲ ಅಂತ ಹೇಳ್ತೀನಿ. ರಾಜಕೀಯ ದಾರಿ ಹಿಡ್ಕೊಂಡು ಹೋಗಿ ನಾನು ಪ್ರಜಾಕೀಯ ದಾರಿ ಹಿಡ್ಕೊಂತೀನಿ. ಆಗಲ್ಲ, ದೈವ ಸಂಕಲ್ಪ. ನೀವ್ ಹೇಳದಲ್ಲ ಸರ್, ಪಾರದರ್ಶಕವಾಗಿ ಎಷ್ಟು ಖರ್ಚಾಗ್ತೈತೆ ಏನ್ ಬರ್ತೈತೆ ಅದು ಆಗಲ್ಲ. ನಾನು ಈಗಲೂ ಹೇಳ್ತೀನಿ, ಇನ್ನೂ 10 ವರ್ಷ ಬಿಟ್ಕೊಂಡು ಆಗಲ್ಲ. ಒಳ್ಳೆ ಕತೆ ಆಗಲ್ಲ ಅಂತ. 224 ಯುವಕರುಗಳೇ ಆಗಲ್ಲ ಅಂತ ಕೂತ್ರ ಮೇಲೆ ಈ ದೇಶ ಇನ್ ಯಾರು ಕಾಪಾಡ? ನಾನು ಯಾಕೆ ಆಗಲ್ಲ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ರೀಸನ್ 1000 ಇದೆ. ಆಗಲ್ಲ ನಂಗೆ 100 ಕಾರಣ ಕೊಡ್ತೀರಾ, ಆಗತ್ತೆ ನಂಗೆ 1 ಕಾರಣ ಕೊಡಲ್ಲ ನೀವು. ಕೊಟ್ಟೆ ನಾನು ಅದಕ್ಕೆ. ಎಕ್ಸಾಂಪಲ್ ಗಳು 1000 ಇದಾವೆ ನೋಡಿ ಸರ್. ಆ ಟೈಮಲ್ಲಿ ಅವ್ನ್ ಬಂದ, ಅವನನ್ನ ನಂಬಿದ್ವಿ, ಹಿಂಗಾಗ್ಲಿಲ್ಲ ಸರ್. ಆಗುತ್ತೆ ಅನ್ನೋದಕ್ಕೆ ನಾನು ಕಾರಣ ಕೊಡ್ತೀನಿ ಸರ್. ನಾನು ಈಗ ಏನ್ ಹೇಳಿ ಆಗುತ್ತೆ ಅನ್ನೋ ಕಾರಣ ಒಂದ್ ಹೇಳಿ. ನೀವು ಫೀಲ್ಡ್ ಇಳಿರಿ ಸರ್. ನಾನ್ ಫೀಲ್ಡ್ ಇಳಿದ್ರೆ ಆಗತ್ತೆ ಅಂದ್ರೆ ಖಂಡಿತ ಆಗುತ್ತೆ. ಯಾವ ಫೀಲ್ಡ್ ಇಳಿಬೇಕು ಅದನ್ನ ಹೇಳಿ. ಯಾವ ತರ ಫೀಲ್ಡ್ ಇಳಿಬೇಕು? ನೀವು ರಾಜಕೀಯದ ಫೀಲ್ಡ್ಗೆ ಇಳಿಬೇಕು. ಪ್ರಜಾಕೀಯ ಹೆಸರಲ್ಲೇ ರಾಜಕೀಯದ ಫೀಲ್ಡ್ಗೆ ಇಳಿಬೇಕು. ಜನಗಳಿಗೆ ಅರ್ಥ ಆಗೋದೇ ರಿಯಾಲಿಟಿ ಅವಾಗ. ಹೌದು, ನೀವು ನಗೋದ್ರಲ್ಲಿ ಏನಿಲ್ಲ. ಕೇಳಿ, ನೀವು ರಾಜಕೀಯ ಮಾಡ್ಬೇಕು ಅಂತೀರಾ, ಕೇಳಿ ಅವರೆಲ್ಲ ರಾಜಕೀಯ ಅಂದ್ರೆ ತಪ್ಪು ಅನ್ಕೊಂಡ್ಬಿಟ್ಟಿದೀರಾ ನೀವು. ತಪ್ಪಿಲ್ಲ, ಸೀರಿಯಸ್ಲಿ ತಪ್ಪಿಲ್ಲ ಅದು. ಕೇಳಿ ಒಂದ್ ನಿಮಿಷ. ಕೆಳಗ್ ಇಳಿಯೋದು ಅಂತಿರಲ್ಲ, ಅದನ್ನೊಂಚೂರು ಮಾತಾಡ್ಬಿಡಿ ನೀವು. ಏನ್ ಇಳಿಯೋದು? ಕೆಳಗ್ ಇಳಿಯೋದು ಅಂತಂದ್ರೆ ಜನರ ಜೊತೆ ಬೆರೆಯುವುದು. ಕೇಳಿ, ಎಲ್ಲೆಲ್ಲಿ ಬೆರೆಯುವುದು? ನಾನೊಂದ್ ಹಳ್ಳಿಗೆ ಹೋಗ್ತೀನಿ, ಅಲ್ಲೊಂದ್ 50 ಜನಕ್ಕೆ ನಾನ್ ಬರ್ತೀನಿ ಅಂತ ಒಂದು ಪೋಸ್ಟರ್ ಹಾಕ್ಬೇಕು ತಾನೆ? ಬೇಡ. ಓಕೆ, ನೀವ್ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ ಸರ್, ಅದ್ರಲ್ಲಿ ಹೇಳ್ಬಿಡಿ ಅಂತ. ಬೇಡ, ಒಂದು ಆಟೋ ಕಟ್ಬಿಟ್ಟು ಬ್ಯಾನರ್ ಹಾಕ್ಬಿಟ್ಟು ಅನೌನ್ಸ್ ಮಾಡಿದ್ರು ಸಾಕು. ಟೆಕ್ನಾಲಜಿ ಮುಂದುವರೆದಿದೆ. 32,000 ಹಳ್ಳಿ ಇದೆ, 32,000 ಜನ ಕೊಡಿ ಆಟೋ ಕಟ್ಕೊಂಡು ಓಡಾಡೋರ್ನ. ನನಗೆ ಹೇಳಿ, ಉಪೇಂದ್ರ ಬರ್ತಾರೆ ಅಂತ ನನಗೆ ಕೊಡಿ. ನಿಮ್ಮ ಅಭಿಮಾನಿಗಳು ಯಾರು ಮನಸ್ಫೂರ್ತಿಯಾಗಿ ಹೋಗಿ ಮಾಡಕ್ ಹೋಗಲ್ಲ ಈ ಕಾರ್ಯನ? ಕೊಡಿ ಸ್ವಾಮಿ, ನನ್ನ ಅಭಿಮಾನಿಗಳು. 24 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಇದಾರಲ್ಲ, ಪಂಚಾಯತಿ ಮಟ್ಟದಲ್ಲೂ ಕೂಡ ಅಭ್ಯರ್ಥಿಗಳು ಇದಾರಲ್ಲ, ಅವ್ರು ಏನ್ ಮಾಡ್ಬೇಕು? ಅವರೆಲ್ಲ ಖರ್ಚು ಮಾಡಿ ಆಟೋ ಹಾಕೊಂಡು ಬ್ಯಾನರ್ ಕಟ್ಟಿ ಎಲ್ಲ ಮಾಡ್ಬೇಕಾ? ಮತ್ತೆ ಚುನಾವಣಾ ಆಯೋಗ ಮಿನಿಮಮ್ ಖರ್ಚು ಅಂತ ಇಟ್ಟೈತೆ, ಹಂಗಾರೆ ಅದು ಇಡಲೇಬಾರ್ದಲ್ವಾ? ಮಾಡ್ಲೇಬಾರದ್ರಿ. ನನಗೆ ಸೋಷಿಯಲ್ ಮೀಡಿಯಾ ಇರೋ ಕಾಲದಲ್ಲಿ ಮಿನಿಮಮ್ ಖರ್ಚು ಮಾಡೋ ಲೆವೆಲ್ಗೆ ಬರ್ಬೇಕು. ಯಾವನೋ ಒಬ್ಬ ದುಡ್ಡಿಲ್ದ್ರ ಎಲೆಕ್ಷನ್ ಇಲ್ಲೋ ಪರಿಸ್ಥಿತಿ ಬರ್ಬೇಕಿಲ್ಲಿ. ಹಂಗಂತ ನಿಮ್ ಪ್ರಕಾರ ದುಡ್ಡಿರೋನೇ ಬರ್ಬೇಕಾ ಇಲ್ಲಿ? ನಾನ್ ಹೇಳ್ತಿಲ್ಲಪ್ಪ ಅದನ್ನ. ನೀವೇ ಹೇಳ್ತಾ ಇದೀರಲ್ಲ ಸರ್. ಹಂಗಾರೆ ಮಿನಿಮಮ್ ಖರ್ಚು ಮಾಡಲ್ಲ, ಇನ್ನೊಬ್ಬ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾನೆ, ಅವನ ಕಡೆ ನಿಮ್ ದೃಷ್ಟಿ ಹೋಗುತ್ತೆ. ಅಲ್ಲ, ನಾನೀಗ ಭೂಮಿಗೆ ನನ್ ಗೊಬ್ಬರನೇ ಆಗ್ತಾನೆ, ನಾನು ಬೆಳೆ ಬೆಳಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಭೂಮಿಲೇ ಗೊಬ್ಬರ ಇದೆ. ನಮ್ ತೋಟಕ್ಕೆ ಬನ್ನಿ, ಒಂದ್ ನಿಮಿಷ ನಮ್ ತೋಟಕ್ಕೆ ಬನ್ನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಾನು ಗೊಬ್ಬರನೂ ಹಾಕಲ್ಲ, ಪೆಸ್ಟಿಸೈಡ್ಸ್ ಹಾಕಲ್ಲ. ಒಂದೇ ತರ ಇರುತ್ತೆ ಸರ್. ಅಲ್ಲ ಕೇಳಿ, ಅದಕ್ಕೆ ನಾವು ಭೂಮಿ ಯಾವನು ಜಗತ್ತಲ್ಲಿ ಫಸ್ಟ್ ದೇವ್ರು ಗೊಬ್ಬರ ಹಾಕುವಂತ, ಅದು ಆಟೋಮೆಟಿಕ್ ಗೊಬ್ಬರ ಆಗೋದು, ಆಟೋಮೆಟಿಕ್ ಕುರಿಗಳು ಓಡಾಡೋದು, ದನಗಳು ಓಡಾಡೋದು, ಗೊಬ್ಬರ ಆಗೋದು. ಇವಾಗ ನಾವೇನ್ ಮಾಡಿದೀವಿ, ಅತಿ ಬುದ್ಧಿ ಉಪಯೋಗಿಸಿ ಬರ್ಡ್ ಮಾಡಿ ಭೂಮಿನ ಈಗ ಆರ್ಟಿಫಿಷಿಯಲ್ ಗೊಬ್ಬರ ಹೊಡ್ಕೊಂಡು ಕೂತಿದೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು, ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ, ಸಣ್ಣ ಪುಟ್ಟ ಖರ್ಚು ಮಾಡ್ಬೇಕಾಗುತ್ತೆ. ಚುನಾವಣಾ ಆಯೋಗನು ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ, 40 ಲಕ್ಷ ಖರ್ಚು ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚು ಜೊತೆ ದೊಡ್ಡ ಖರ್ಚು ಅವ್ರಿಗೆ ಅಟ್ರಾಕ್ಟ್ ಆಗತ್ರಿ. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅದು? ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ಆ ದೊಡ್ಡ ಖರ್ಚನ್ನ ಅಟ್ರಾಕ್ಟ್ ಮಾಡುವಂತದನ್ನ ಒಡೆದಾಕುವಂತ ಕೆಪಾಸಿಟಿ, ಒಡೆದಾಕುವಂತ ಪಾಪ್ಯುಲಾರಿಟಿ ನಿಮ್ಗೈತೆ. ನೀವು ಕಡಿಮೆ ಖರ್ಚು ಮಾಡೋದು ನೋಡಿಬೇಕು ನಾನು. ಅಯ್ಯೋ, ನಾನು ಖರ್ಚು ಮಾಡೋದು ಹೊಡಿಬೇಕು ಅಂತ ಹೇಳ್ತಿಲ್ಲ ನಾನು. ನೀವ್ ಹೇಳ್ಬೋದು ನಮ್ಮ ಅಭ್ಯರ್ಥಿಗಳು ದುಡ್ಡು ಖರ್ಚು ಮಾಡಲ್ಲ, ಇದನ್ನೇ 2 ವರ್ಷದಿಂದ ಹೇಳ್ತಿರೋದ್ರಿ. ಇಲ್ಲಿ ಹೇಳೋದಾಗಲ್ಲ, ಫೀಲ್ಡ್ ಬನ್ನಿ ಅಂತ ಹೇಳ್ತಿರೋದು ನಾನು ಅದನ್ನೇ. ಯಾವ ಫೀಲ್ಡ್? ನಮ್ಗಳ ಜೊತೆ ಬನ್ನಿ, ನಾವು ನಿಮ್ಗಳ ಜೊತೆ ಬರ್ತೀವಿಲ್ಲ ಅಂದ್ರೆ. ನಾನೇನು ಇಲ್ಲಿ ಗೆದ್ದು ನಾನೇನು ಸಾಧನೆ ಮಾಡಿ ಏನೋ ಒಂದು ಸ್ಥಾಪನೆ ಮಾಡಕ್ ಬಂದಿಲ್ಲ. ನಾನು ಇಲ್ಲಿ ನಾನು ವೋಟರ್ ನಾನು ಅಹಂಕಾರದಲ್ಲಿ ಮಾತಾಡ್ತೀನಿ. ನಾನು ವೋಟರ್ ಆಗಿ ಈಗ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ವೋಟರ್ ಪರವಾಗಿ ಮಾತಾಡ್ತಿದ್ದೀನಿ, ವೋಟರ್ ಆಗಿ ಮಾತಾಡ್ತಿದ್ದೀನಿ. ನಾನು ರಾಜಕೀಯದವ್ರ ತರ ನಾನು ಎಲೆಕ್ಷನ್ ನಿಲ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡಿ ನಾನು ಹೇಳ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅರ್ಥ ಆಯ್ತಾ ನಿಮ್ಗೆ? ನಾನು ಗೆಲುವಿನ ಗಂಟೆ ಬರ್ಸಕ್ ಬಂದಿಲ್ಲ ಇಲ್ಲಿ. ನಾನು ಗೆಲ್ತೀನಿ, ನಾನು ಮಾಡಿ ತೋರಿಸ್ತೀನಿ. ನಾನು ಯಾವತ್ತೂ ಅಹಂಕಾರದ ಮಾತಾಡಿಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ವೋಟರ್ ಆಗಿ ಬಂದಿರೋದು, ವೋಟರ್ಗೋಸ್ಕರ ಪಕ್ಷ ಮಾಡಿರೋದು. ನನಗೆ ವೋಟ್ರೇ ಇಂಪಾರ್ಟೆಂಟ್, ಅವ್ರ ಗೆಲುವೇ ನನಗೆ ಇಂಪಾರ್ಟೆಂಟ್. ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅರ್ಥ ಆಯ್ತಾ? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಮೈಂಡ್ ಸೆಟ್ ಇಂದ ಫಸ್ಟ್ ಹೊರಗೆ ಬಂದು ನನ್ನ ಹತ್ರ ಮಾತಾಡಿ. ಅರ್ಥ ಆಯ್ತಾ? ನೀವು ಇವಾಗ ವೋಟರ್ ಆಗಿ ಮಾತಾಡ್ತಾ ಇದ್ದೀರಾ, ಬಿಟ್ಬಿಡಿ. ನೀವು ಎಲೆಕ್ಷನ್ ನಿಂತಿರೋದು, ರಾಜಕೀಯದಲ್ಲಿ ಅವ್ರು ತಪ್ಪು ಮಾಡ್ತೀವಿ ಎಲ್ಲ ಬಿಟ್ಬಿಡಿ. ವೋಟರ್ ಆಗಿ ನಾನು ಮಾಡ್ಬೇಕಾದ ಕರ್ತವ್ಯ ಏನು? ನೀವು ಬಂದ್ರಿ ನನ್ನ ಹತ್ರ ವೋಟ್ ಕೇಳೋದಕ್ಕೆ, ನಾನು ಏನ್ ಹೇಳ್ಬೇಕು ನಿಮ್ಗೆ? ಆಯ್ತಪ್ಪ, ನೀನ್ ಯಂಗ್ಸ್ಟರ್ ಬಂದಿದ್ಯಾ, ನಾನ್ ನಿಮ್ಮನ್ನ ಕೇಳಲ್ಲ ನೀನ್ ಏನ್ ಮಾಡಿದ್ಯಾ ಅಂತ ನಿನ್ ವೋಟ್ ಹಾಕ್ಲಿ ಅಂತ ಫಸ್ಟ್ ನಾನು ಅದನ್ನ ಬಿಡ್ಬೇಕು. ಏನ್ ಹೇಳಿ? ನೀನ್ ಏನ್ ಮಾಡಿದ್ಯಾ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿನ್ ಕೆಲಸ ಕೊಟ್ಟಿಲ್ಲ. ನಾನೇನ್ ಕೇಳ್ಬೇಕು? ಈಗ ನನ್ನ ಬಂದು ಕಿವಿ ಎದುರುಗಡೆ ಕೂತ್ಕೊಂಡು ಮಾತಾಡೋ ಅಲ್ಲ. ನಿನ್ ಕೆಲಸ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಕಾರ್ ಕೊಡ್ತೀನಿ, PA ಕೊಡ್ತೀನಿ, ಎಲ್ಲವೂ ಕೊಡ್ತೀನಿ. ನಿನಗೆ ಎಸತಿ ಬರ್ತೀಯ ಈ ಊರಿಗೆ ಅಂತ ಕೇಳ್ಬೇಕು. ಕರೆಕ್ಟಾ ತಪ್ಪು ಅದನ್ನ ಹೇಳಿ. ಮತ್ ನನ್ನೇ ಕ್ವಶನ್ ಕೇಳ್ತೀರಾ ಅಂತ ಹೇಳ್ಬೇಡಿ. ತಿಂಗಳಿಗೆ ಒಂದ್ಸಲ ಬರ್ತೀನಿ ಅಂತೀನಿ. ನೀವು ಬರ್ತೀನಿ, ನೀವು ನಾನು ವೋಟರ್ ಆಗಿ ವೋಟರ್ ಕೇಳ್ತಾ ಇದ್ದೀನಿ. ಮತ್ತೆ ಎಲೆಕ್ಷನ್ ನಿಂತ್ಕೊಳ್ಳೋ ಹತ್ರ ಮಾತಾಡ್ಬೇಡಿ. ಇಲ್ಲ, ನೀವು ವೋಟ್ ಹಾಕೋ ಪ್ರಜೆಯಾಗಿ ವೋಟ್ ಕೇಳಕ್ ಬಂದು ನನಗೆ ಬೇಕಾಗಿರೋದಿಲ್ಲ. ಒಬ್ಬ ವೋಟರ್ ಆಗಿ ನನ್ನ ಹತ್ರ ಮಾತಾಡ್ಬೇಕು, ಇಲ್ಲ ಒಬ್ಬ ರಾಜಕೀಯದವನಾಗಿ ಮಾತಾಡ್ಬೇಕು ನನ್ನ ಹತ್ರ, ಇಲ್ಲ ನಿಮ್ ತರ ಎಲೆಕ್ಷನ್ ನಿಂತ್ಕೊಳ್ಳೋ ಇಂಡಿಪೆಂಡೆಂಟ್ ಆಗಿ ಮಾತಾಡ್ಬೇಕು. ನೀವ್ ಯಾರ ತರ ಮಾತಾಡ್ತೀರಿ ಹೇಳಿ, ಅದಕ್ಕೆ ಕರೆಕ್ಟ್ ಆಗಿ ಮಾತಾಡ್ತೀನಿ.
ನೀವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತೀರಾ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ನನಗೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಿ, ನೀವು ವೋಟರ್ ಹತ್ರ ಮಾತಾಡ್ತೀರಾ, ನಾನು ಹೇಳ್ತೀನಿ ಅದೇ ನಾನು ವೋಟರ್ಗೆ ಮಾತಾಡ್ತೀನಿ. ವೋಟರ್ ನಾನು ಕೇಳ್ತಾ ಇದ್ದೀನಿ. ಓಕೆ, ನಾನು ವೋಟರ್ ಆಗಿ, ನೀವು ವೋಟರ್ ಆಗಿ, ನಮ್ಗೆ ಯಾರಾದ್ರು ಬಂದಾಗ ಏನ್ ಹೇಳ್ಬೇಕು ನಾನು? ಓಕೆ ಅಪ್ಪ, ನೀನ್ ಇವಾಗ ಖರ್ಚು ಮಾಡು ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನೀನು ಖರ್ಚು ಮಾಡಿದ್ರೆ ನೀನ್ ಮತ್ತೆ ಅದನ್ನ ತೆಗಿತೀಯ. ಬೇಡ, ಖರ್ಚು ಮಾಡಬೇಡ. ಸರಿ, ನೀನ್ ಕೂತ್ಕೊಂಡು ವಿಡಿಯೋ ಮಾಡಿ ನಾನು ಎಲ್ಲ ಕೇಳ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾನು ಬಂದು ನಿನ್ನ ವೋಟ್ ಕೇಳಕ್ ಬಂದ್ರೆ, ನಮ್ಮಲ್ಲಿ ಬಂದು ಅವ್ನು ಕೇಳಕ್ ಬಂದ್ರೆ ನಾನೇನ್ ಹೇಳ್ತೀನಿ ಕಂಡೀಷನ್, ನೀನ್ ಕೆಲಸ ಕೊಡ್ತೀನಿ ನಾನು, ಅಲ್ಲಿಂದ ನಿಂಗೆ ಸಂಬಳ ಕೊಡಕ್ ಶುರು ಮಾಡ್ತೀನಿ, ಕಾರ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ನೀನ್ ಎಷ್ಟೊತ್ತಿ ಬರ್ತೀಯಪ್ಪ ಇಲ್ಲಿಗೆ ಬರ್ತೀಯ, ನೀನು ನಮ್ಮ ಪ್ರಾಬ್ಲಮ್ ನೀನ್ ತಿಳ್ಕೊಂತೀಯ, ಅದನ್ನ ಸಾಲ್ವ್ ಮಾಡಕ್ ನನ್ನ ಹತ್ರ ಡಿಸ್ಕಸ್ ಮಾಡ್ತೀಯಾ, ಅದಕ್ಕೆ ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ, ನೀನ್ ಗೌರ್ಮೆಂಟ್ಗೆ ಕಳಿಸಿದೀವಿ ನಾವು, ಎಷ್ಟು ಫಂಡ್ಸ್ ಇದೆ ಅಂತ ಹೇಳ್ತೀಯಾ, ಅದನ್ನ ಪಾರದರ್ಶಕವಾಗಿ ನಮ್ಗೆ ತಂದು ಕೊಡ್ತೀಯಾ, ವರದಿ ಒಪ್ಪಿಸ್ತೀಯಾ. ನಾಳೆ ನೀನ್ ಸರಿ ಕೆಲಸ ಮಾಡಿಲ್ಲ, ಏನು ಅದಕ್ಕೆ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕಿತ್ತು ಬೇಡ ಅಂತೀವಿ, ಬಿಟ್ಟು ಹೋಗ್ತೀಯ ನೀನು. ಓಕೆ, ಇದನ್ನ ನಾನು ಕೇಳ್ಬೇಕಾ ಬೇಡ? ವೋಟರ್ ಆಗಿ, ನೀವು ವೋಟರ್ ಆಗಿ ಕೇಳಬೇಕು. ಇಷ್ಟೇ ನಾವು ಮಾತಾಡ್ತೀವಿ. ಇನ್ನೇನು ದೊಡ್ಡ ವಿಷಯ ಇಲ್ಲಿ, ಯಾವ ಸಿದ್ಧಾಂತಗಳಿಲ್ಲ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ